ಮಾಳಿಯವರು ಮಾಡಿದ್ರು. ಅವರೊಳಗೆ ಯಾರಿಗೆ ಜಿಲ್ಲಾ ಪರಿಷತ್ ಕೊಡ್ಬೇಕಾಗಿತ್ತು, ಅವರೊಳಗೆ ಯಾರಿಗೆ ಪಂಚಾಯತ್ ಸಮಿತಿ ಕೊಡ್ಬೇಕಾಗಿತ್ತು. ಇಲ್ಲಿ ಉಮ್ಲೇದಿಂದ ಬಾಡಿಗೆ ಉಮೇದುವಾರ ತಂದಾರೆ. ಬಾಡಿಗೆ भाजपला जाडरबोबला मतदारसंघात आमच्या विरोधात उमेदवारच मिळाला नसल्यामुळे भाजपला उमदी येथून भाडोत्री उमेदवार आणून इथे उभा करावा लागला असल्याची टीका माजी सभापती व राष्ट्रवादीचे नेते तम्मनगौडा रवी पाटील यांनी केलेले आहे. माडगाळ येथील जाहीर प्रचार सभेत ते बोलत होते. जाडरबोबलात मध्ये मी 2.5 कोटीचा पाणी पुरवठा योजना मंजूर करून घेतल्या. ते काम पूर्ण होत आलेले आहे. 4.5 कोटीचं हॉस्पिटल पूर्ण केलेले आहे. अंकलीमध्ये 2.25 कोटीचा पाणी पुरवठा योजना पूर्ण होत आहे. माडगाळमध्ये सुद्धा मला तुम्ही जिल्हा परिषद सदस्य आणि सभापती केल्यानंतर मी इथं पेविंग ब्लॉक दिसतंय. पेविंग ब्लॉक सुद्धा जिल्हा परिषदचा पाटील साहेब स्वीनिधी करून दिलेला. या ठिकाणी पिठाची चक्की असो, सिमेंट यंत्र असो, वैयक्तिक सार्वजनिक कुठल्याही योजनेचा लाभ मी पहिलं माडगाळ मोठं गाव आहे म्हणून मी माडगाळपासून सुरुवात केलेली आहे. हॉस्पिटलमध्ये केलेले आहे. अंकलीमध्ये 40 लाख रुपयाचा दलित वस्ती समाज कल्याण विभागाकडून पाईपलाईन केलेले आहे. जाडरबोबलाच नव्हे तर सांगली जिल्ह्यामध्ये हायेस्ट 3 गटामध्ये काम झालेले आहे. एक सुहास बाबर उपाध्यक्ष होते त्यांच्या गटामध्ये, संग्राम देशमुख जिल्हा परिषद अध्यक्ष होते त्यांच्या गटामध्ये, आणि माझ्या जिल्हा परिषद माडगाळ जाडरबोबला गटामध्ये मोठ्या प्रमाणात काम केलेलं आहे. आज माझ्यावरती टीका होत आहे. काम काय केलंय, काम काय केलं नाही म्हणून तुम्ही टीका करा. योग्य शोधेल तुम्हाला, किंवा आमच्यावरती टीका करत असाल तरी पाप आहे. तुम्ही मत मागताय, आज पडळकरांच्या जीवावर तुम्ही मत मागताय. 1-1.5 वर्ष झालं त्यांनी इथं आमदार झाल्यानंतर तालुका विभाजन करतो म्हणून सांगितलंय. विभाजनाचा मुद्दा विसरलाय. मुंबईला आमदार होण्यापेक्षा आधी MIDC करतो, 5,000 लोकांना नोकरी देतो, सूत गिरणी काढतो, त्याच्याविषयी काही पत्ता नाही. आता परत संजीव तेलीला इथं उमेदवार म्हणून उभं केले, फक्त पैशाच्या जोरावर उभं केलं. मगाशी ते चौगुले साहेब बोलले आणि आपले मुत्या कोरे साहेब बोलले, माडगाळ मध्ये येऊन 2,000, 3,000 दिलं तर तुमचे स्वाभिमान विकू नका. माडगाळ तालुका करायचे आपल्याला. माडगाळ तालुका करायचा नाही. ಜಾಡರಬೊಬಲ ಜಿಲ್ಲಾ ಪರಿಷತ್ ಕಟ್ಟೊಂದು ಅಚಾನಕ್ ಅಪ್ಪುಗೌಡ ನೀನೆ ರಾತ್ರಿ ಕಲಾಸ್ತ್ರಿ ಇವತ್ತು ಕಾಯಿ ಹೊಡಿಯೋದು ಅಂತ ಹೇಳಿ ನೀನೆ ರಾತ್ರಿ ಇವತ್ತು ಮುಂಜಾನೆ ನಿಯೋಜನೆ ಮಾಡ್ಯಾರ ಕಾಯಿಗೆ. ಅದಕ್ಕೆ ಒಂದು ಅತಿಶಯ ಉತ್ಸಾಹ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ್ರಿ. ಅದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತೀವಿ. ಈಗಾಗಲೇ ನಮ್ಮ ಪ್ರಕಾಶ್ ಸಾವಂತ್ ಡಾಕ್ಟರು, ನಮ್ಮ ಪಾಂಡು ಗಣಿಮುಲ್ಲಾ ಸಾಹೇಬರು, ದಿಲಾವರ್ ಪಾಟೀಲ್ ಸಾಹೇಬರು, ಕರ್ಗಣಿಕರ್ ಸಾಹೇಬರು ಎಲ್ಲರೂ ಅತಿಶಯ ವಿಸ್ತಾರವಾಗಿ ನಮ್ಮ ಜಿಲ್ಲಾ ಪರಿಷತ್ ಉಮೇದುವಾರರು ಪರಿಚಯ ಎಲ್ಲ ಹೇಳ್ಯಾರ. ಆದ್ರೆ ರಾಷ್ಟ್ರವಾದಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್, ರಾಷ್ಟ್ರೀಯ ಸಮಾಜ ಪಕ್ಷ, ಶಿವಸೇನಾ ಈ 4 ಪಕ್ಷದ ಯುತಿ ಒಳಗ ಇವತ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ತಾಲೂಕಾ ಜ್ಯೇಷ್ಠ ನೇತಾರಂತ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ಅಪ್ಪುಗೌಡರು ಇಲ್ಲಿ ಉಪಸ್ಥಿತರಾಗ. ಕಾಂಗ್ರೆಸ್ ಪಕ್ಷದ ಅಂದ್ರೆ ನಮ್ಮ ಉಮೇದುವಾರೊಳಗ 3 ಪಕ್ಷದ ಉಮೇದುವಾರ ಅದಾರ. ಜಾಡರಬೊಬಲ ಘಟಕ ರಾಷ್ಟ್ರವಾದಿ ಜಯಂತ್ ಪಾಟೀಲ್ ಘಟಕದ ಉಮೇದುವಾರ ಅದಾರ, ಕಲ್ಪನಾ ಮಾದೇವ್ ಅಂಕಲಿಗೆ ಅಂತೇಳಿ. ಮತ್ತೆ ಇಲ್ಲಿ ನಮ್ಮ ಶಾಲಿನಿ ತಾಯಿ ಕಾಂಗ್ರೆಸ್ ಪಕ್ಷದ ಈ ಘಟ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಗಡ್ಯಾಳ ಚಿನ್ಮಯ ಇರ್ತಾರ. ಜಾಡರಬೊಬಲ ಘಟಕದವರು ಗಡ್ಯಾಳ ಚಿನ್ಮಯ ಇರ್ತಾರ, ಮತ್ತು ನಮ್ಮ ಮನೆಯವರು ಗಡ್ಯಾಳ ಚಿನ್ಮಯ ಇರ್ತಾರೆ. ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನಾಗೆಲ್ಲ ಹೇಳೋದು ನಾವು ಒಂದೇ ಮಾತು ಮಾತಾಡ್ತೀನಿ, ವಿಸ್ತಾರವಾಗಿ ಬಹಳ ಹೇಳಂಗಿಲ್ಲ. ನನಗೆ ನೀವು ಜಿಲ್ಲಾ ಪರಿಷತ್ ಆರಿಸಿಕೊಟ್ಟ ಬಳಿಕ ನೀವು ಊರಾಗ ಗ್ರಾಮ ಪಂಚಾಯತಿ ಸಲುವಾಗಿ ನಾನು 40 ಲಕ್ಷ ರೂಪಾಯಿ ನಿಧಿ ಕೊಟ್ಟಿದ್ದೆ. ಈ ಊರಾಗ ಜಿಲ್ಲಾ ಪರಿಷತ್ ಸಾಲಿ ಎಲ್ಲ ಬಾಂಧಕಾಮ ಬಿದ್ದು ಹೊಂಟಿದ್ದು. ಸಾಲಿ ಕಲಿ ಹುಡುಗರ ಪರಿಸ್ಥಿತಿ ಯಾವಾಗ ಯಾವತ್ತು ತಲೆಯಾಗ ಸಾಲಿ ಮ್ಯಾಗಿನ ಛತ್ ಬಿದ್ರ ಹುಡುಗರು ಜೀವ ಹೋಗೋ ಪಾಳಿ ಇತ್ತು. ಇಲ್ಲೇ ನೋಡ್ರಿ ಎಲ್ಲಾ ಜಿಲ್ಲಾ ಪರಿಷತ್ ಸಾಲಿ ಬಾಂಧಕಾಮ ಹೊಸವಾಗಿವೆ. ಒಂದು ಶೈಕ್ಷಣಿಕ, ಒಂದು ಗ್ರಾಮ ಪಂಚಾಯತಿ ಪ್ರಶಾಸಕೀಯ ಇಮಾರತಿ, ಇವೆಲ್ಲ ವಿಷಯನ ಕಣ್ಣು ಮುಂದಿಟ್ಟು ಮಾಡಗಾಳ ಊರಿಗೆ ವಿಕಾಸ ಮಾಡ್ಬೇಕಂತ ಹೇಳಿ ಸತತ ಪ್ರಯತ್ನ ಐತಿ. ನಾವು ಸರ್ಕಾರ ಇರ್ಲಿ ಬಿಡ್ಲಿ
ಅದಕ್ಕೆ ಮಾಡಿಗಳೂರು ಮಂದಿ ವಿನಂತಿ ಮಾಡ್ತೀವಿ ನಾವು. ಇವತ್ತ ಬಿಜೆಪಿ ಪಕ್ಷದವ್ರು ಬರ್ತಾರೆ, ಭಾರತೀಯ ಜನತಾ ಪಕ್ಷ ಎಲ್ಲ ತಾಲೂಕದ ಮುಗಿದು ಹೋಗಿತ್ತು. ಪ್ರತಿಯೊಂದು ಊರಾಗ 280 ಬೂತ್ ಮ್ಯಾಗ ತಿರುಗಾಡಿ ಬಿಜೆಪಿ ಪಕ್ಷ ಎಲ್ಲ ಸ್ಟ್ಯಾಂಡ್ ಮಾಡ್ದ, ನನ್ನ ಪಕ್ಷದ ಹೊರಗೆ ಹಾಕಿ ತಾಲೂಕದ ಬ್ಯಾಡ ಉಮೇದುವಾರ ತಂದಿಟ್ಟು ಅತಿಶಯ ಭಾರತೀಯ ಜನತಾ ಪಕ್ಷದವ್ರು ಜಾತಿವಾದ ಮಾಡ್ಲಕತ್ತಾರೆ. ಇವತ್ತು ನಮ್ ಜಿಲ್ಲಾ ಪರಿಷತ್ ಘಟನಾಗ ಅಪ್ಪುಗೌಡ್ರು ಅಂದಂಗ ಮಾರ್ಗಾದಾಗ ಮನೆ ಗೋಪಿಚಂದ್ ಪಡೇಕರ್ ಕೆಲಸ ಮಾಡಿದ್ರು, ಸೋಮಣ್ಣ ಅಕ್ಕೆ ಸಾಹೇಬ್ ಮಾಡಿದ್ರು, ವಿಠಲ್ ನಿಕಮ್ ಮಾಡಿದ್ರು, ಮಾಳಿಯವ್ರು ಮಾಡಿದ್ರು. ಅವ್ರೊಳಗೆ ಯಾರಿಗೆ ಜಿಲ್ಲಾ ಪರಿಷತ್ ಕೊಡ್ಬೇಕಾಗಿತ್ತು, ಅವ್ರೊಳಗೆ ಯಾರಿಗೆ ಪಂಚಾಯತ್ ಸಮಿತಿ ಕೊಡ್ಬೇಕಾಗಿತ್ತು. ಇಲ್ಲಿ ಉಂಗ್ರಿಂದ ಬಾಡಿಗೆ ಉಮೇದುವಾರ ತಂದಾರೆ. ಬಾಡಿಗೆ ಅವ್ರು ಇವತ್ತು ನನ್ ಕೂಡ ನನ್ನ ಮೇಲೆ ಟೀಕಾ ಮಾಡ್ಲಕತ್ತಾರ. ಹುಟ್ಟಿಗ್ಯಾಗ ಮತ್ತ ಸುಳ್ಳ್ಯಾಗ ಎಲ್ಲ ಕಡೆ ನನ್ನ ಮೇಲೆ ಭಾಷಣ ಮಾಡುದು. ಇಲ್ಲ ತನ ನಾ ಅವ್ರ ಮೇಲೆ ಮಾತಾಡಿದ್ದಿಲ್ಲ. ಜಾದರ್ ಬೊಬ್ಬಲಾದ ಘಟ್ನಾಗ ನೀವು ಸಂಜು ತೇಲಿಗೆ ಮತ ಹಾಕಿದ್ರಿ, ಮತ್ತೆ ಯಾರಿಗೆ ಪಂಚಾಯತ್ ಸಮಿತಿ ಮತ ಹಾಕಿದ್ರಿ. ನಾಳೆ ಪಂಚಾಯತ್ ಸಮಿತಿ ಮಾಡಿಗಾಳ ವರ್ಷ ಆರಿಸಿತ್ತು. ನಮ್ ಕೋರೆ ತಾಯಿ ಆರಿಸಿ ಬರ್ಲಿಕ್ಕಂದ್ರ ಮಾಡಿ ಅವ್ರ ಮ್ಯಾಗ ಕೂತ್ ವಿಚಾರ ಮಾಡ್ತಾರೆ. ಮಾಡಿಗಾಳಾಗ ಯಾರು ಸಂಘಟನೆ ಇಲ್ಲ ಅಂತ ಹೇಳಿ ಮಾರಿಗಾಳ ಊರು ಅಪೂರ್ವ ಮತ್ತು ಸ್ವಾಭಿಮಾನ ಉಳಿಸ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ಕೋತೇನೆ. ಮಾರಿಗಾಳ ಪಂಚಾಯತ್ ಸಮಿತಿದು ನಮ್ಮ ಕೋರೆ ತಾಯಿಗೆ ನೀವು ಆರಿಸಿ ಬಹುಮತದ್ದೇ ತಾಲೂಕರ ಎಲ್ಲಕ್ಕಿಂತ ಹೆಚ್ಚಿನ ಮತದ್ದೇ ಏಕತರಫಿ ಆರಿಸಿಕೊಡ್ಬೇಕಾಗಿದೆ. ಮತ್ತೆ ನಿಮ್ ತಾಲೂಕ ಮಾರಿಗಾಳ ತಾಲೂಕ ಗಮನ ಉಪಚರಣೆ ಇತ್ತು. ಪೈಲ ನಾವು ಜಾಗರ ಬೊಬ್ಬಲದವ್ರು ಬಂದಿಟ್ಟು ನಿಮ್ಮ ಊರಿಗೆ ನಾವು ಪಾಠ ಕೊಟ್ಟೆವು. ಹಾಸ್ಪಿಟಲ್ ಅಲ್ಲಿಗೆ ಬಂದ್ರು, ಸಂಜು ತೇಲಿ ಬಂದು ಇಲ್ಲಿ ಮಾರಿಗಾಳ ಬಂದು ನಾವು ಮಾರಿಗಾಳ ತಾಲೂಕ ಹಾಲಿ ಅಂತ ಹೇಳಿ ಒಂದರೆ ಮಾತು ಮಾತಾಡಿದ. ಮತ್ ಮಾರಿಗಾಳ ಮತ ಯಾಕೆ ಬೇಕ್ರಿ ಅವ್ರಿಗೆ? ಮಾರಿಗಾಳ ಮತ ಕೇಳೋ ಅಧಿಕಾರ ಸಂಜು ತೇಲಿ ಐತೇನ್ರಿ? ಐತೇನ್ರಿ ಹೇಳ್ರಿ? ಅದಕ್ಕ ಯೋಗ್ಯ ರೀತಿಯ ನೀವು ನಿಮ್ಮ ಊರಿಗೆ ಯಾರು ಹಿತ ಐತಿ, ಮಾರಿಗಾಳ ತಾಲೂಕಕ್ಕೆ ಯಾರು ಹಿತ ಐತಿ, ಮಾರಿಗಾಳ ಸಾಲ ಯಾರು ಸುಧಾರಿಸ್ಯಾರ, ಮಾರಿಗಾಳ ಗ್ರಾಮ ಪಂಚಾಯತಿ ಬಾಂಧವ್ಯ ಯಾರು ಮಾಡುದು, ನಿಮ್ ಸುಖದುಃಖದಾಗ ಯಾರದಾರ, ದಿನ ಬಂದು ನೀವು ವೈಯಕ್ತಿಕ ಸಾರ್ವಜನಿಕ ಕೆಲಸದಾಗ ಯಾರು ಸಹಭಾಗಿ ಇದಾರ ಅಂತವ್ರಿಗೆ ನೀವು ಮತದಾನ ಕೊಟ್ಟು ಆಶೀರ್ವಾದ ಮಾಡ್ರಿ. ಇದ್ರ ಮುಂದ ಈ ಜಿಲ್ಲಾ ಪರಿಷತ್ ಘಟನೆ ಜಾಗರ ಬೊಬ್ಬಲದ ನಾವು ಇದು ಪ್ರತಿನಿಧಿಗಳು ತೊಳೆದ್ರಿ ಅಪ್ಪುಗೌಡ್ರ. ಪ್ರತಿ ಸರಿ ನಮ್ಮ ಪಂಚಾಯತ್ ಸಮಿತಿ ಘಟನೆ ಜಿಲ್ಲಾ ಪರಿಷತ್ ಸದಸ್ಯ ಆಗ್ತೈತಿ. ಮುಂದಿನ ಸರಿ ನಾವು ನೀವು ಪ್ರಯತ್ನ ಮಾಡಿ ಮಾರಿಗಾಳ ಪಂಚಾಯತ್ ಸಮಿತಿ ನಾವು ಜಿಲ್ಲಾ ಪರಿಷತ್ ಮಾಡೋದಕ್ಕೆ ಮಾತಾಡ್ತೀವಿ. ನಮ್ಮ ಕರ್ನಾಟಕ ಹೇಳ ದೊಡ್ಡ ಊರತ್ತೆ ಮಾರಿಗಾಳಕ್ಕೆಲ್ಲ ಸಣ್ಣ ಊರು ಬಿಟ್ಟು ಕೊಟ್ಟಿರಿ. ಇದ್ರ ಮುಂದಿನ ಪಂಚಾಯತ್ ಸಮಿತಿ ಸುತ್ತ ನಾ ಅಧಿಕಾರ ಹೇಳ್ತೀನಿ, ಮಾರಿಗಾಳದು ದೊಡ್ಡ ಮನಸ್ಸು ಮಾಡಿ ಹೊಸಪೇಟೆ, ಗುಡ್ಡಾಪುರ, ಲಕ್ಷ್ಮೇವಾಡಿ ಯಾವ ಮಂದಿಗೆ ದಾರಿ ಬಿಟ್ಟು ಕೊಡ್ತೀರಿ ಬಿಟ್ಟು ಕೊಡ್ರಿ. ನಾವು ರಾಜಕಾರಣದಾಗ ಪದವಂಶ ಸಿಕ್ಕ ದೊಡ್ಡ ಸ್ಥಾನ ಮಾಡಿ ಇನ್ನೊಬ್ಬರಿಗೆ ಸಾರ್ವಜನಿಕ ಕ್ಷೇತ್ರದಾಗ ಕೆಲಸ ಮಾಡೋ ಸಂಧಿ ಕೊಡ್ಬೇಕಂತ ಹೇಳಿ ಇವತ್ತು ನಾನು ಮನೋಗತಿ ವ್ಯಕ್ತ ಮಾಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಅಜಿತ್ ಪವಾರ್ ಇವತ್ತು ನಾನು ಬಿಟ್ಟು ಹೋದ್ರು ರಾಷ್ಟ್ರವಾದಿ 8 ದಿನಗಳಲ್ಲಿ 15 ದಿನಗಳಲ್ಲಿ ಉಪಮುಖ್ಯಮಂತ್ರಿ ಆತೈತಿ. ನಮ್ಮವರು ಉಪಮುಖ್ಯಮಂತ್ರಿ ಆಗೋದರ, ವಿಕ್ರಮ್ ದಾದಾ ಸಾವಂತ್ ನಮ್ಮವರದರ, ವಿಲಾಸರಾವ್ ಜಗತಾಪ್ ಸಾಹೇಬ್ ನಮ್ಮವರದರ. ನಾವು ಯಾವ ಕುಲಿ ಮಂದಿ ಹೋಗಿ ನೀವು ಕೆಲಸ ಮಾಡಂತ ದುರ್ದೈವ ನಿಮ್ಮದು ಪರಿಸ್ಥಿತಿ ಕೆಟ್ಟ ಬಂದಿಲ್ಲ. ಉಮ್ಮಿದವರಿಗೆ ಮತ್ತೆ ಎಲ್ಲರೂ ಬೇರೆ ಹೋಗಿ ನೀವು ಅವ್ರ ಮನೆ ಮುಂದೆ ಹೋಗಿ ನಿಂತ ಪರಿಸ್ಥಿತಿ ಬಂದಿಲ್ಲ. ನಿಮ್ ಸಲುವಾಗಿ ನಾವು 24 ತಾಸು ತಯಾರಿದೆ ಅಂತ ಹೇಳಿ ಇವತ್ತು ಮನೆ ಕೂಡ ಹೋಗ್ತೀವಿ. ಅದಕ್ಕ ಪ್ರತಿಯೊಬ್ರು ಇವತ್ತು ಕನ್ನಡಿಗರನ್ನ ಕರೆದಿಲ್ಲ, ನಿಂಗಪ್ಪ ಸೌಕರ್ ನಮ್ ಕರೆದಿಲ್ಲ, ನಮ್ಮ ನಾಗು ಸೌಕರ್ ಕರೆದಿಲ್ಲ, ಪ್ರಕಾಶ್ ಡಾಕ್ಟರ್ ನಮ್ಗೆ ಫೋನ್ ಹಚ್ಚಿಲ್ಲ, ಕಮ್ಮಡ್ಗೌಡ್ ಫೋನ್ ಹಚ್ಚಿಲ್ಲ, ನಮಗೆ ಹೇಳಿಲ್ಲ ಅಂತ ಹೇಳಿ ಯಾರು ತಿಳ್ಕೊಬೇಡ. ಮಾಳಿಗಾಳ ಊರು ಇಜ್ಜತ್, ಮಾಳಿಗಾಳ ಊರು ಸ್ವಾಭಿಮಾನ, ನಮ್ ಜಾಗರ ಬೊಬ್ಬಲದ ಸ್ವಾಭಿಮಾನ ಉಳಿಸ್ಬೇಕಾದ್ರೆ ಈ ಎರಡು ನಾವು ಗಡ್ಯಾಳ ಚಿನ್ನಕ್ಕೆ ಮತ ಪೆನಲ್ ಟು ಪೆನಲ್ ಹಾಕ್ಬೇಕಾಗಿದೆ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ನಾನು 2 ಮಾತು ಮುಗಿಸಿ ಜೈ ಜೈ.